ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಯುದ್ಧ ಸ್ಟಾರ್ಟ್ ಆಗಿ 45-46 ದಿನಗಳಾಯಿತು. 2 ವಾರಗಳ ಕಟ್ಲೆ ವಾರನ್ನ ತಡೆದಿದ್ರು ಏನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಇದಾದ ನಂತರ ಏನಾಯ್ತಂದ್ರೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಏನೊಂದು ಸಂಧಾನ ಮೀಟಿಂಗ್ ನಡೀತು. ಇದರಲ್ಲಿ ಇರಾನಿನ ಕಡೆಯವರು, ಅಮೆರಿಕ ಕಡೆಯವರು, ಪಾಕಿಸ್ತಾನದ ಮತ್ತು ಇನ್ನೂ ಹಲವಾರು ದೇಶದ ಏನು ಫಾರಿನ್ ಮಿನಿಸ್ಟರ್ ಇದ್ದಾರೆ ಅವರೆಲ್ಲ ಬಂದಿದ್ರು. ಬಟ್ 21 ಗಂಟೆಗಳಲ್ಲಿ ಇದು ಮುರಿದು ಬಿತ್ತು. ಯಾಕಂತಂದ್ರೆ ಇರಾನ್ನ ಏನು ಕಂಡೀಷನ್ಸ್ ಇದ್ದು ಅದರಲ್ಲಿ ಮೇನು ಜನ ನಮ್ಗೆ ಬಿಟ್ಕೊಡ್ಬೇಕು, ನಾವು ಟೋಲನ್ ಹಾಕೊಂತೀವಿ, ಏನಾರ ಮಾಡ್ಕೊಂತೀವಿ ಅಂತಂದ್ರು. ಅದೇ ರೀತಿ ಅವರು ನಾವೇನು ಯುರೇನಿಯಂ ಎನ್ರಿಚ್ ಮಾಡಿದ್ವಿ ಅದನ್ನು ಕೂಡ ನಾವು ಮಾಡೇ ಮಾಡ್ತೀವಿ ಅಂತ ಈ ಮಾತುಕತೆಯಲ್ಲಿ ನಡೆದಿದೆ ಅಂತ ಗೊತ್ತಾಗಿದೆ. ಇದನ್ನು ಯಾವುದು ಒಪ್ಪದಲ್ಲೇ JD-VAN ಏನು ವೈಸ್ ಪ್ರೆಸಿಡೆಂಟ್ ಇದ್ದಾರೆ 21 ಗಂಟೆಯಲ್ಲೇ ಈ ಸಂಧಾನವನ್ನು ಮುಗಿಸ್ಕೊಂಡು ಮಾತುಕತೆ ಏನಾಗಿಲ್ಲ ಏನು ಅಮೆರಿಕಕ್ಕೆ ಫ್ಲೈಟ್ ಹತ್ಕೊಂಡು ಹೋಗ್ಬಿಟ್ರು. ಇದಾದ್ಮೇಲೆ ಟ್ರಂಪ್ ರೊಚ್ಚಿಗೆದ್ಬಿಟ್ಟು ಮೈಕ್ ಮುಂದೆ ಬಂದು ಮಾತಾಡ್ತಾರೆ. ಇದರಲ್ಲಿ ಚೀನಾದ ಕೈವಾಡ ಜಾಸ್ತಿ ಇದೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡ್ತಾ ಇದೆ. ಅದೇ ಹಲವು ಯುದ್ಧ ಮೆಟೀರಿಯಲ್ಗಳನ್ನು ಕೂಡ ಹಡಗುಗಳ ಮುಖಾಂತರ ಏನು ಇರಾನ್ಗೆ ತಲುಪಿಸ್ತಾ ಇತ್ತು. ಅದೇ ಕಾರಣಕ್ಕೇನೆ ಟ್ರಂಪ್ ಏನ್ ಮಾಡ್ತಿದ್ದಾನೆ ಅಂದ್ರೆ 33 ಕಿಲೋಮೀಟರ್ ಇರ್ತಕ್ಕಂಥ ಸ್ಟ್ರೈಟ್ ಆಫ್ ಹಾರ್ಮುಜ್ನ ತನ್ನ ಕಂಟ್ರೋಲ್ಗೆ ತಗೋಬೇಕಂತ ನಿನ್ನೆ ಏನು ಯುದ್ಧ ನೌಕೆಗಳನ್ನ, ವಿಮಾನಗಳನ್ನ ಸ್ಟ್ರೈಟ್ ಆಫ್ ಹಾರ್ಮುಜ್ಗೆ ತಂದು ನಿಲ್ಲಿಸಿದ್ದಾರೆ. ಒಮನ್ ಭಾಗದಲ್ಲಿ ಏನು ಸುತ್ತಮುತ್ತಕ್ಕಂತ ಇರ್ತಕ್ಕಂಥ ನಮ್ಮ ಇಂಡಿಯನ್ ಓಷನ್ ಅಲ್ಲೂ ಕೂಡ ತಂದು ಇಳಿಸಿದ್ದಾರೆ. ಅದಿರೋದೇ 33 ಕಿಲೋಮೀಟರ್. ಇದ್ರಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಇರಾನ್ನ IRGC ಅವರು ಮೈನ್ಸ್ ಗಳನ್ನ ಅಂದ್ರೆ ಬಾಂಬ್ ಗಳನ್ನ ಇಟ್ಟಿದ್ದಾರೆ ನೀರಲ್ಲಿ. ಅವ್ರು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ಅವರು ಗೊತ್ತಾಗಲ್ಲ, ಯಾಕಂದ್ರೆ ಸಮುದ್ರ ಅದನ್ನ ತೆಗಿಯೋದಕ್ಕೇನೆ 20-30 ದಿನಗಳಾಗುತ್ತೆ. ಅವ್ರಿಗೂ ಏನಾರ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರು ಅದು ಅಲ್ಲೇ ಹೋಗಿರುತ್ತಂತ ಗ್ಯಾರಂಟಿ ಇರಲ್ಲ. ಮೈನ್ಸ್ ಯಾವ ರೀತಿ ಅಂದ್ರೆ ಮೇಲ್ಗಡೆ ಏನಾರ ಇಷ್ಟು ಪದಾರ್ಥದ ಏನು ಬಂದು ಗಾಡಿ ಮೂವ್ಮೆಂಟ್ ಇದ್ದಾಗ ಬಂದು ಅದೇ ಒಂದು ಹಡಗಿನ ಕೆಳಗೆ ಬ್ಲಾಸ್ಟ್ ಆಗುವಂಥದ್ದು. ಈ ತರ ಮೈನ್ಸ್ಗಳು ಅವ್ರೇನು ಇರಾನಿನ ಹತ್ತಿರಕ್ಕೆ ಮಾತ್ರ 33 ಕಿಲೋಮೀಟರ್ನಲ್ಲಿ ಇರಾನನ್ನ ಹತ್ತಿರಕ್ಕೆ ಸಂಬಂಧಪಟ್ಟದ್ದು ಮಾತ್ರ 5 ಕಿಲೋಮೀಟರ್ ಮಾತ್ರ ಹಡಗುಗಳು ಹೋಗುವುದಕ್ಕೆ ಬರುವುದಕ್ಕೆ ಏನು ದಾರಿ ಮಾಡಿಕೊಟ್ಟಿದ್ರು. ಇನ್ನು ಆ ಕಡೆಯಿಂದ ಯಾವುದೇ ಹಡಗುಗಳು ಹೋದ್ರು ಅವನ್ನ ಆಟೋಮೆಟಿಕ್ ಆಗಿ ಬ್ಲಾಸ್ಟ್ ಆಗ್ತಿದ್ರು. ಅದಾಗ್ಲಿಲ್ಲ ಅಂದ್ರೆ ಇವರೇ ಹೋಗಿ ಹಡಗುಗಳನ್ನ ಗುದ್ದಿಸಿ ಬ್ಲಾಸ್ಟ್ ಮಾಡ್ತಿದ್ರು. ಆ ರೀತಿ ಮಾಡ್ತಾ ಇದ್ರು. ಇರಾನ್ ಚೀನಾಗೆ ಹಡಗುಗಳನ್ನ ಬಿಡ್ತಾ ಇತ್ತು, ಅವು ಕೂಡ ಹೋಗ್ಬಾರ್ದು, ಅದನ್ನು ನಾವು ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಕೂಡ ಕಂಟ್ರೋಲ್ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ನಿನ್ನೆ ಒಂದು ಅಷ್ಟುದ್ದ ಇಡೀ ಈ ಯುದ್ಧದ ಸಮಯದಲ್ಲಿ ಮಾಡದಿರ್ತಕ್ಕಂಥ ಅತಿ ದೊಡ್ಡ ಒಂದು ಏನು ಟ್ವೀಟ್ ಅನ್ನ ಮಾಡಿದ್ರು. ಅದು ಓದುವುದಕ್ಕೇನೆ ಒಂದು 20 ನಿಮಿಷ ಬೇಕು, ಆ ರೀತಿ ಮಾಡಿದ್ದಾರೆ ಟ್ವೀಟ್. ಇರಾನಿನ ಕಂಡೀಷನ್ಗಳಿಗೆ ಅಮೆರಿಕ ಒಪ್ತಿಲ್ಲ, ಅಮೆರಿಕ ಕಂಡೀಷನ್ಗಳಿಗೆ ಇರಾನ್ ಒಪ್ತಿಲ್ಲ. ಈ ಯುದ್ಧ ಬೇರೆ ಹಂತಕ್ಕೆ ತಲುಪುವ ಸಾಧ್ಯತೆ ಇದೆ. ಯಾರು ನಮ್ಮ ಭಾರತದಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಜಾಗ್ರತೆಯಲ್ಲಿ ನೀವಿರಿ, ಎಲ್ಲ ಸ್ಟಾಕನ್ನು ಮಾಡ್ಕೊಳ್ಳಿ, ಊಟದ ವ್ಯವಸ್ಥೆ, ಗ್ಯಾಸಿನ ವ್ಯವಸ್ಥೆ ಇವೆಲ್ಲವನ್ನು ಮಾಡ್ಕೊಳ್ಳಿ. ಹಳ್ಳಿಯಲ್ಲಿ ಇರ್ತಕ್ಕಂಥವ್ರಿಗೆ ಏನಾಗಲ್ಲ, ಅಲ್ಲಿ ಕಟ್ಟಿಗೆನೋ ಏನೋ ತಗೊಂಡ್ಬಂದ್ಬಿಟ್ಟು ಅಡುಗೆ ಮಾಡ್ತಾರೆ. ಸಿಟಿಯಲ್ಲಿ ಆ ಥರ ಆಗಲ್ಲ. ಆಲ್ರೆಡಿ ನೋಡ್ತಾ ಇದೀವಿ, PGಗಳಲ್ಲಿ ಪರದಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ನಾವು ಕಣ್ಣಾರೆ ನೋಡ್ಕೊಂಡೆ ಬರ್ತಾ ಇದೀವಿ ಡೈಲಿನಿ ಆಫೀಸ್ಗೆ. ಏನು ಇರಾನ್ನ ಏನು IRGC ಏನು ಮೈನ್ಸ್ಗಳನ್ನು ಹಾಕಿದ ಕೆಳಗಡೆ ನಾವೇ ಮುಂದೆ ನುಗ್ಗಿ ತೆಗಿತೀವಿ ಅಂತ ಹೇಳ್ಬಿಟ್ಟು ಇವತ್ತು ಟ್ರಂಪ್ ಅವರು ಹೋಗಿ ತನ್ನ ಸೈನ್ಯಕ್ಕೆ ಹೇಳಿದ್ದಾರೆ. ಅವ್ರು ಏನು ಇನ್ಫಾರ್ಮ್ ಮಾಡ್ತಾರಷ್ಟೇ, ಅವ್ರು ಏನು ಸೈನ್ಯ ಹೋಗಿ ಕೆಲಸ ಮಾಡ್ಬೇಕಲ್ಲಿ ತೆಗೀತಾ ಇದ್ದಾರೆ ಅಂತ ಹೇಳಿದ್ರೆ. ಅಬ್ರಾಹಿಂ ಲಿಂಕನ್ ಕೂಡ ಒಮನ್ನ ಹತ್ತಿರ ಭಾಗದಲ್ಲೇ ಇದೆ ಅಂತ ಹೇಳಿದ್ರೆ. ಆ ಕಡೆ ಒಮನ್ ಅವರು ಕೂಡ ಸ್ಟ್ರೈಟ್ ಆಫ್ ಹಾರ್ಮುಜ್ ಬರೀ ಇರಾನ್ಗೆ ಕೊಟ್ರೆ ಹೆಂಗೆ, ನಮಗೆ ಅರ್ಧ ಅವರಿಗೆ ಅರ್ಧ. ಇಂಟರ್ನ್ಯಾಷನಲ್ ಸಿ ರೂಲ್ಸ್ ಬೇರೆ ಇರುತ್ತೆ. ಏನು ಬಾರ್ಡರ್ ಏನಿರುತ್ತೆ ಅಲ್ಲಿಂದ 20-30 ಕಿಲೋಮೀಟರ್ ಮಾತ್ರ ಅವರ ಬಾರ್ಡರ್ ಆಗಿರುತ್ತೆ. ಅದಾದ ನಂತರ ಇಂಟರ್ನ್ಯಾಷನಲ್ ಅದು ಸಿ ಆಗುತ್ತೆ. ಅಲ್ಲಿ ಯಾರು ಬೇಕಾದರೂ ಹೋಗ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಅಂದ್ರೆ ಲೀಗಲ್ ಅಲ್ಲಿ ಏನು ಟ್ರೇಡಿಂಗ್ ಮಾಡ್ತಾ ಇರ್ತಾರಲ್ಲ ಆ ಅಂತ ಹಡಗುಗಳನ್ನು ಪಾಸ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಮೊದಲಿಗೆ ಟ್ರಂಪ್ ಇರಾನ್ನಲ್ಲಿ ರೆಸ್ಯೂಮ್ ಚೇಂಜ್ ಮಾಡ್ತೀವಿ, ಏನು ಯುರೇನಿಯಂನನ್ನ ಇವರಿಗೆ ಇಟ್ಕೊಳಕ್ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಇರಾನ್ ಏನು ಮಾಡ್ತಿದೆ ಅಂದರೆ ಪಟ್ಟು ಹಿಡಿದು ಕುಂತಿದೆ. ನಾವು ಏನು ರೆಸ್ಯೂಮ್ ಕೂಡ ಚೇಂಜ್ ಆಗಿಲ್ಲ, ಯುರೇನಿಯಂ ಅನ್ನು ನಾವು ಮಾಡೇ ಮಾಡ್ತೀವಿ ಅಂತ ಮೊನ್ನೆ ಮೀಟಿಂಗಲ್ಲೂ ಕೂಡ ಮಾತನಾಡಿದ್ದಾರೆ. JD-VAN ಹತ್ರನೇ ಏನು ಅಮೆರಿಕದ ಪ್ರೆಸಿಡೆಂಟ್ 12 ಬಾರಿ ಫೋನ್ ಮಾತಾಡಿದಾರಂತೆ ಈ ಏನು ಸಂಧಾನ ಮಾತುಕತೆ ಟೈಮಲ್ಲಿ. ಅದೇ ರೀತಿ ಯಾವಾಗ ಬೆಂಜಮಿನ್ ನೆತನ್ ಕಾಲ್ ಮಾಡಿದಾಗ ಈ ಸಂಧಾನ ಸಡನ್ ಆಗಿ ಮುರಿದು ಬಿದ್ದ ಕಾರಣನೇ ಇವರು ಸಡನ್ ಆಗಿ ಹೋಗಿದ್ದಾರೆ. ಅಂದ್ರೆ JD-VAN ಏನು ಪವರ್ ಏನು ಇಲ್ಲ, ಎಲ್ಲ ಟ್ರಂಪ್ ಕೈಯಲ್ಲೇ ಇರುತ್ತೆ. PM ಯಾರಾಗಿರ್ತಾರೋ ಅವ್ರ ಕೈಯಲ್ಲೇ ಇರುತ್ತೆ. ಅದೇ ರೀತಿ ಇವ್ರು ಬಂದ್ರು, ಇವ್ರು ಕೇಳಿದ್ದ ಕೊರಿಯರ್ ಕೆಲಸ ಮಾಡ್ಕೊಂಡ್ರು, ಅದನ್ನ ಟ್ರಂಪ್ಗೆ ಮುಟ್ಟಿಸಿದ್ರು. ಈ ಏನು ಟ್ರಂಪ್ ಕೊಟ್ಟಿರ್ತಕ್ಕಂಥ ಟೈಮು ಮುಗಿತಾ ಬರ್ತಾ ಇದೆ. ಇನ್ನು ಬರೋ ವಾರ ಏನಾಗುತ್ತೆ, ಹೋದ ವಾರ ಹಾಕಿದ್ದು ಮೆಸೇಜ್ ಅದು, ಈ ಬರೋ ವಾರ ಏನಾಗುತ್ತೆ ಅನ್ನೋದು ತುಂಬಾ ಏನು ಕಾತುರತೆ ಇದೆ ಜನರಿಗೆ.
ಮತ್ತೆ ಟ್ರಂಪು ಈ ಏನು ಇರಾನ್ನ ಪ್ಲಾಂಟೇಶನ್ ಪವರ್ ಎನರ್ಜಿ ಮೇಲೆ, ಆ ವಾಟರ್ದು ಇದ್ರ ಮೇಲೆ ಇದಕ್ಕೆಲ್ಲ ಮತ್ತೆ ನಾವು ನಿಮ್ಮನ್ನು ಕತ್ತಲೆ ಕಳಿಸ್ತೀವಿ ಅಂತಾನೆ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಟ್ವೀಟು, ಮಲಗ್ಬೇಕಾದ್ರೆ ಒಂದು ಟ್ವೀಟು ಈ ತರ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಬಟ್ ಅವ್ರ ಮಾತವ್ರು ಏನು ಅವ್ರ ಪ್ರವೃತ್ತಿನೇ ಒಂಥರ ಇದೆ. ಪಿ ಎಂ ಆಗೋದಕ್ಕೆ ಯೋಗ್ಯತೆನೇ ಇಲ್ಲ ಅನ್ನೋ ತರ ಪ್ರೆಸ್ ಮುಂದೆ ಏನೇನೋ ಮಾತಾಡ್ತಾರೆ, ಈ ಕಡೆ ಬಂದು ಟ್ವೀಟೇ ಬೇರೆ ಮಾಡ್ತಾರೆ, ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಅಮೆರಿಕದಲ್ಲೇ ಇವನ ವಿರುದ್ಧ ತುಂಬಾ ಮಾತುಗಳು ಕೇಳಿ ಬರ್ತಾ ಇದೆ. ಇವ್ರ ಆಡಳಿತ ಸರಿ ಇಲ್ಲ, ಮತ್ತೆ ಅಮೆರಿಕನ ಸುಮ್ಮನೆ ಈ ಯುದ್ಧದಲ್ಲಿ ತಗೊಂಡೋಗಿದ್ದು ಇಸ್ರೇಲ್ಗೂ ಇರಾನ್ಗೂ ಇದ್ದಿದ್ದು, ಸುಮ್ಮನೆ ಅಮೆರಿಕ ಇದರಲ್ಲಿ ಎಂಟ್ರಿ ಆಗಿ ತಮ್ಮ ಸೈನಿಕರ ಪ್ರಾಣಗಳು ಹೋಗ್ತಾ ಇದಾವೆ ಅಂತೇಳಿ ಅಲ್ಲೇ ಸ್ಟ್ರೈಕ್ ಮಾಡ್ತಿದ್ದಾರೆ ಜನರು. ಈಗೇನೋ ಅಲ್ಲೂ ಕೂಡ ಎಲೆಕ್ಷನ್ ಇದೆ ಸೆಪ್ಟೆಂಬರ್ ಟೈಮಲ್ಲಿ, ಅಲ್ಲಿ 2 ರೀತಿ ಎಲೆಕ್ಷನ್ ಆಗುತ್ತಂತೆ. ಈಗೇನು ಸೆಂಟ್ರಲ್ ಎಲೆಕ್ಷನ್ ಗೆದ್ರೆ ಮಾತ್ರ ಅವ್ನು ಮತ್ತೆ ಪ್ರೆಸಿಡೆಂಟ್ ಆಗಿ ಉಳಿತಾನೆ ಅಂತ ಹೇಳಲಾಗ್ತಿದೆ. ಆದರೆ ಇಲ್ಲಿ JDU-ಗೆ ತುಂಬಾ ಜನರ ಬೆಂಬಲ ಇದೆ ಅಂತ ಹೇಳಲಾಗ್ತಿದೆ. ಇದೆಲ್ಲವನ್ನು ಮೀರಿ ಈ ಯುದ್ಧ ಎಲ್ಲಿಗೆ ಹೋಗಿ ತಲುಪುತ್ತೆ, ಮತ್ತೆ ಎಲ್ಲ ದೇಶಗಳು ಮತ್ತೆ ಏನು ಈ ಪೆಟ್ರೋಲ್ ಸಿಗದ ಕಾರಣ ಮತ್ತೆ ಹಿಂದಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಪರ್ಯಾಯ ದಾರಿಯನ್ನು ಹುಡುಕ್ಬೇಕಾಗುತ್ತೆ. ನಮಗೆ ಸದ್ಯಕ್ಕೆ ರಷ್ಯಾ 41 ಕಂಟ್ರಿಗಳಿಂದ ನಮ್ಗೆ ಆಯಿಲ್ ಗ್ಯಾಸು ಬರ್ತಾ ಇದೆ. ಅದೇ ನಾವು ಒಂದೇ ದೇಶದ ಮೇಲೆ ಏನು ಇದಾಗಿಲ್ಲ. ಬಟ್ ಹಾರ್ಮುಜ್ ಜಲಸಂಧಿಯಿಂದ ಬೇರೆ ಬೇರೆ ದೇಶಗಳಿಂದ ಬರ್ತಕ್ಕಂಥ ಅದೇ ಜಾಗದಿಂದ ಬರಬೇಕಾಗಿರೋದ್ರಿಂದ ಅದು ಸ್ವಲ್ಪ ಬೇಗ ಕ್ಲಿಯರ್ ಆದರೆ ಬೆಟರು. ಬಟ್ ಇವಾಗ ಅಮೇರಿಕ ಏನು ಸ್ಟ್ರೈಟ್ ಆಫ್ ಹಾರ್ಮುಜನ್ನ ತನ್ನ ಕಂಟ್ರೋಲ್ಗೆ ತಗೊಳ್ತೀವಿ ಅಂತೇಳಿ ಬಂದು ಕೂತಿದೆ. ಮೊದ್ಲೇನು ಹೇಳಿದ್ರು, ನೀವೇ ಮುಚ್ಚಬೇಡ್ರಿ, ಏನು ಇರಾನ್ಗೆ ಏನು ಹೇಳ್ತಿದ್ರು, ಹಾರ್ಮುಜ್ ಜಲಸಂಧಿನ ಓಪನ್ ಮಾಡ್ರಿ ಅಂತಿದ್ರು. ಬಟ್ ಇವಾಗ ಅಮೆರಿಕನೇ ಇದನ್ನು ನಮ್ಮ ಕಂಟ್ರೋಲ್ ತಗೊಂಡು ನಾವು ಮುಚ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟ್ರಂಪ್ ಬೇಸಿಕಲಿ ಬಿಸ್ನೆಸ್ ಮ್ಯಾನು, ಅವನಿಗೆ ಅದನ್ನ ಮುಚ್ಚಿ ಅದನ್ನ ತನ್ನ ಕಂಟ್ರೋಲಿಗೆ ತಗೊಂಡ್ಬಿಟ್ರೆ ಅಲ್ಲಿ ಹೋಗೋದಾಗ ಅವ್ನು ಟ್ಯಾಕ್ಸ್ ಹಾಕೊಂತ ಅವ್ನ ದುಡ್ಡು ಅವ್ನ ದೇಶಕ್ಕೆ ಅವ್ನು ದುಡ್ಡು ಮಾಡ್ಕೊಂತ ಹೋಗ್ತಾನೆ. ಇದೇ ಆಗೋದು ಫೈನಲಿ. ಮತ್ತೆ ಗಾರ್ಗ್ ದ್ವೀಪವನ್ನು ವಶಪಡಿಸ್ಕೊಂಡ್ಬಿಟ್ಟು ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಕೂಡ ತನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕಂತ ಏನು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಯುದ್ಧ ನಿಲ್ಲುವಂತೆ ಕಾಣ್ತಾ ಇಲ್ಲ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.